ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನೆಟ್ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ನೆಟ್ವರ್ಕಿಂಗ್ ಕ್ಯಾಪಿಟಲ್ನ ಫಾರ್ಮ್ಯಾಟ್ ಇದು. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ಮ್ಯಾಟನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ತಿಳಿಸಿದ್ದೆ. ಒನ್ಸ್ ಅಗೇನ್ ಇಲ್ಲಿ ರಿಪೀಟ್ ಮಾಡ್ತೀನಿ. ಫಾರ್ಮ್ಯಾಟ್ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ಜಸ್ಟ್ ಕ್ರಿಕೆಟ್ ಬ್ಯಾಟನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಕ್ರಿಕೆಟ್ ಬ್ಯಾಟನ್ನು ರೆಡಿ ಮಾಡಬೇಕು ಅಂತಂದರೆ ಫಸ್ಟು ಮರ ತರಬೇಕು. ಫಸ್ಟು ನಮಗೆ ರಾ ಮೆಟೀರಿಯಲ್ಸ್ ಬೇಕು. ಸೊ ಅದು ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಆಗಬೇಕು. ಸೆಕೆಂಡ್ ಎಂಟ್ರಿ ವರ್ಕ್ ಇನ್ ಪ್ರೊಸೆಸ್. ನೆಕ್ಸ್ಟು ಕ್ರಿಕೆಟ್ ಬ್ಯಾಟ್ ಪ್ರೊಸೆಸ್ ಆದಮೇಲೆ ಮರ ತರ್ತಾರೆ. ಮರ ಪ್ರೊಸೆಸ್ ಆದಮೇಲೆ ಕ್ರಿಕೆಟ್ ಬ್ಯಾಟ್ ಆಗಿ ಅಂದರೆ ಫಿನಿಶ್ಡ್ ಗೂಡ್ಸ್ ಆಗಿ ಹೊರಗಡೆ ಬರುತ್ತೆ. ಸೊ ಅದನ್ನು ಕಸ್ಟಮರ್ಸಿಗೆ ಮಾರಬೇಕು. ಕಸ್ಟಮರ್ಸ್ ಅಂತಂದ್ರೆ ಒಂದೇ, ಡೆಟಾರ್ಸ್ ಅಂತಂದ್ರೆ ಒಂದೇ. ಇನ್ ರಿಟರ್ನ್ ಆಗಿ ಅವ್ರು ಏನು ಕೊಡ್ತಾರೆ ಅಂತಂದರೆ ಕ್ಯಾಶ್ ಕೊಡ್ತಾರೆ. ನೆಕ್ಸ್ಟು ಅಡ್ವಾನ್ಸ್ ಪೇಮೆಂಟ್. ನೋಡಿ, ಫಸ್ಟು ಕರೆಂಟ್ ಅಸೆಟ್ಸ್ ಬರ್ಕೊಳ್ಬೇಕು. ಕರೆಂಟ್ ಅಸೆಟಲ್ಲಿ 6 ಎಂಟ್ರಿ ಇದೇ ಆರ್ಡ್ರಲ್ಲೇ ಬರ್ಕೊಳ್ಬೇಕು. ಫಸ್ಟ್ ಮರ ತರಬೇಕು, ಫ್ಯಾಕ್ಟ್ರಿಲಿ ಪ್ರೊಸೆಸ್ ಆಗುತ್ತೆ, ಫಿನಿಶ್ಡ್ ಗೂಡ್ಸ್ ಆಗಿ ಕ್ರಿಕೆಟ್ ಬ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕಸ್ಟಮರ್ಸಿಗೆ ಮಾರಬೇಕು. ಕಸ್ಟಮರ್ಸ್ ಕ್ಯಾಶ್ ಕೊಡ್ತಾರೆ. ದೆನ್ ನಾವೇನಾದರೂ ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಅದು ನಮಗೆ ಅಸೆಟ್ ಆಗುತ್ತೆ. ಸೊ ಅಸೆಟ್ಸಲ್ಲಿ ಒಟ್ಟು 6 ಎಂಟ್ರಿ ಬರುತ್ತೆ. ಲಯಬಿಲಿಟೀಸಲ್ಲಿ 2 ಎಂಟ್ರಿ ಮಾತ್ರ, ಒಂದು ಕ್ರೆಡಿಟರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸನ್ನು ಕಳಿಬೇಕು. ಕಾಂಟಿಂಜೆನ್ಸಿ ಕ್ವಶನಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಬೇಕು. ಸೊ ಈಗ ನಾನು ಮಾಡಿಸ್ತಾ ಇರುವಂಥ ಪ್ರಾಬ್ಲಮ್ ಕ್ವಶನ್ ಈ ಥರದಲ್ಲಿದೆ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಕ್ವಶನ್ನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಕರೆಂಟ್ ಅಸೆಟ್ಸನ್ನು ಬರ್ಕೊಳ್ಬೇಕು. ಕರೆಂಟ್ ಅಸೆಟ್ಸ್ನಲ್ಲಿ 6 ಎಂಟ್ರಿ ಬರುತ್ತೆ. ಯಾವ್ದು ಅಂತಂದರೆ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೊಸೆಸ್, ಫಿನಿಶ್ಡ್ ಗೂಡ್ಸ್, ಸನ್ರಿ ಡೆಟಾರ್ಸ್, ಕ್ಯಾಶ್. ಸೊ ಎಲ್ಲದಕ್ಕೂ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಂಬರ್ ಆಫ್ ಯೂನಿಟ್ಸನ್ನು ಬರ್ಕೊಳ್ಬೇಕು. 1,04,000 ಯೂನಿಟ್ಸ್ ಪ್ರೊಡಕ್ಷನ್ ಪರ್ ಆ್ಯಮ್ ಅಂತ ಕೊಟ್ಟಿದ್ದಾರೆ. ಸೊ ರಾ ಮೆಟೀರಿಯಲ್ಸಲ್ಲಿ ಫಸ್ಟು 1,04,000. ನೆಕ್ಸ್ಟ್ ವರ್ಕ್ ಇನ್ ಪ್ರೊಸೆಸ್ನಲ್ಲೂ 1,04,000. ಎಲ್ಲದಕ್ಕೂ 1,04,000 ಬರ್ಕೊಳ್ತಾ ಇದ್ದೀನಿ. ಎಲ್ಲಿ ತನಕ ಅಂತಂದರೆ ಅಪ್ ಟು ಸನ್ರಿ ಡೆಟಾರ್ಸ್ ತನಕ 1,04,000 ಬರ್ಕೊಳ್ಬೇಕು. ನೆಕ್ಸ್ಟ್ ಫಸ್ಟು ನಂಬರ್ ಆಫ್ ಯೂನಿಟ್ಸ್ ಬರ್ಕೊಂಡಾದಮೇಲೆ ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸನ್ನು ಬರಿಬೇಕು. ಬಟ್ ಸೆಲ್ಲಿಂಗ್ ಪ್ರೈಸ್ ಯಾವಾಗ ಬರಿಬೇಕು, ಯಾವಾಗ ಬರಿಬಾರ್ದು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಈ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ಡನ್ನು ಪರ್ಸಂಟೇಜಲ್ಲಿ ಕೊಟ್ಟಿದ್ದರೆ ಆಗ ನಾವು ಸೆಲ್ಲಿಂಗ್ ಪ್ರೈಸನ್ನು ಬರಿಬೇಕು. ನೋಡಿ, ನಾನು ಪ್ರೀವಿಯಸ್ ಮಾಡಿರುವಂಥ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ ಸೊಲ್ಯೂಷನ್ ತೋರಿಸ್ತಾ ಇದ್ದೀನಿ. ನಾವಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ಬರೆದಿದ್ವಿ. 60 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಇತ್ತು. ಸೆಲ್ಲಿಂಗ್ ಪ್ರೈಸನ್ನು ಬರೆದಿದ್ವಿ. ಏನಕ್ಕೆ ಅಂತಂದರೆ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ಡನ್ನು ಪರ್ಸಂಟೇಜಲ್ಲಿ ಕೊಟ್ಟಿದ್ರು. ಬಟ್ ನಾನು ಈಗ ಮಾಡಿಸ್ತಾ ಇರುವಂಥ ಪ್ರಾಬ್ಲಮ್ನಲ್ಲಿ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ಡನ್ನು ಪರ್ಸಂಟೇಜಲ್ಲಿ ಕೊಡಲಿಲ್ಲ, ಡೈರೆಕ್ಟಾಗಿ ರುಪೀಸೇ ಕೊಟ್ಟಿದ್ದಾರೆ. ಸೊ ನಾವು ಈಗ ಸೆಲ್ಲಿಂಗ್ ಪ್ರೈಸನ್ನು ಬರೆಯೋದು ಬೇಡ. ನೆನ್ಪಿಟ್ಕೊಳ್ಳಿ, ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ರುಪೀಸಲ್ಲೇ ಕೊಟ್ಟರೆ ನಾವು ಸೆಲ್ಲಿಂಗ್ ಪ್ರೈಸನ್ನು ಇಗ್ನೋರ್ ಮಾಡಬೇಕು. ಸೊ ಫಸ್ಟು ರಾ ಮೆಟೀರಿಯಲ್ಸ್ ಪ್ರೈಸ್ ಎಷ್ಟಿದೆ? 80 ರೂಪೀಸ್ ಇದೆ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ 80, 30, 60. 80, 30, 60. ಫಿನಿಶ್ಡ್ ಗೂಡ್ಸಲ್ಲೂ ಅದೇ ಥರನೇ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ 80, 30, 60. ನೆಕ್ಸ್ಟ್ ಆಲ್ಸೋ 80, 30, 60. ಈಗ ನಾವು ಮಂತ್ ಅಥವಾ ವೀಕ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಆ ವೀಕನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಫಸ್ಟು ರಾ ಮೆಟೀರಿಯಲ್ಸ್. ನೋಡಿ, ರಾ ಮೆಟೀರಿಯಲ್ಸ್ ಅಂತೇಳಿ ಏನು ವೀಕ್ ಕೊಟ್ಟಿದ್ದಾರೆ ಅಂತಂದರೆ 4 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ವರ್ಷಕ್ಕೆ 52 ವಾರ. ಸೊ ಫಸ್ಟು ರಾ ಮೆಟೀರಿಯಲ್ಸಲ್ಲಿ ನಾವು 4/52. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಆವ್ರೇಜ್ 2 ವೀಕ್ಸ್ ಕೊಟ್ಟಿದ್ದಾರೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ ಎಲ್ಲದಕ್ಕೂ 2/52. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿ 4 ವೀಕ್ಸ್ ಕೊಟ್ಟಿದ್ದಾರೆ. 4/52. ಮಂತ್ ಕೊಟ್ಟರೆ /12, ವೀಕ್ಸ್ ಕೊಟ್ಟರೆ /52 ಮಾಡಬೇಕು. ಫಿನಿಶ್ಡ್ ಗೂಡ್ಸ್ ಆಯಿತು. ಸನ್ರಿ ಡೆಟಾರ್ಸ್ ಅಥವಾ ಕಸ್ಟಮರ್ಸ್. ಡೆಟಾರ್ಸ್ ಅಂತ ಹೇಳಿ 8 ವೀಕ್ಸ್ ಕೊಟ್ಟಿದ್ದಾರೆ. 8/52. ಕ್ಯಾಶಿಗೆ ಈ ಥರ ಕ್ಯಾಲ್ಕುಲೇಷನ್ ಅಲ್ಲ, ಡೈರೆಕ್ಟಾಗಿ ಕ್ಯಾಶ್ ಅಂತ ಕೊಟ್ಟಿರ್ತಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ₹25,000 ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಡೈರೆಕ್ಟಾಗಿ 25,000 ಬರೆಯೋದು. ಅಡ್ವಾನ್ಸ್ ಪೇಮೆಂಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಅಡ್ವಾನ್ಸನ್ನು ಬರೆಯೋದು ಬೇಡ. ಬಟ್ ವರ್ಕ್ ಇನ್ ಪ್ರೊಸೆಸ್ಸಿಗೆ ಅಸ್ಯೂಮ್ 50% ಕಂಪ್ಲೀಷನ್ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. 50% ಮಾತ್ರ ಕಂಪ್ಲೀಟ್ ಆಗಿದೆ. ಬಟ್
ರಾ ಮೆಟೀರಿಯಲ್ಸ್ ಯಾವಾಗಲೂ 100% ಇರುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಬೇಕು. ಅಸ್ಯೂಮ್ 50%, 60% ಏನೇ ಕೊಟ್ಟರು ಅದನ್ನು ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ಡಿಗೆ ಮಾತ್ರ ಅಪ್ಲೈ ಮಾಡಬೇಕು. 50%ಅನ್ನು ರಾ ಮೆಟೀರಿಯಲ್ಸಿಗೆ ಯಾವಾಗಲೂ 100% ಬರ್ಕೊಳ್ಬೇಕು. ಅಥವಾ ಏನೋ ಬರ್ಕೊಳ್ದೇ ಇದ್ರೂ ಆಗುತ್ತೆ. ಈ 50% ಅಂತ ಕೊಟ್ಟಾಗ ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ಡಿಗೆ ಮಾತ್ರ ಅಪ್ಲೈ ಮಾಡಬೇಕು. ಯಾವುದ್ರಲ್ಲಿ ಕೊಟ್ಟಿರೋದು ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಮಾತ್ರ ಈ ಅಡ್ಜಸ್ಟ್ಮೆಂಟನ್ನು ನೀವು ಕನ್ಸಿಡರ್ ಮಾಡಬೇಕು. ಫಸ್ಟ್ ನಂಬರ್ ಆಫ್ ಯೂನಿಟ್ಸ್ ಬರ್ಕೊಂಡಿದ್ದೀವಿ, ದೆನ್ ರಾ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಪ್ರೈಸನ್ನು ಬರ್ಕೊಂಡಿದ್ದೀವಿ, ಕ್ವಶನಲ್ಲಿ ಕೊಟ್ಟಿರುವಂಥ ವೀಕ್ಸನ್ನು ಬರ್ಕೊಂಡಿದ್ದೀವಿ. ರಾ ಮೆಟೀರಿಯಲ್ಸಿಗೆ 4 ವೀಕ್ಸ್ ಕೊಟ್ಟಿದ್ರು. ಸೊ ರಾ ಮೆಟೀರಿಯಲ್ಸಿಗೆ ಮಾತ್ರ, ನೀವು ಎಲ್ಲದರಲ್ಲೂ ರಾ ಮೆಟೀರಿಯಲ್ಸಿಗೆ 4/52 ಅಲ್ಲ, ಮೈನ್ ಹೆಡ್ಡಿಂಗ್ ರಾ ಮೆಟೀರಿಯಲ್ಸಿಗೆ 4/52. ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ 2 ವೀಕ್ಸ್ ಕೊಟ್ಟಿದ್ರು. ಸೊ 2/52. ಫಿನಿಶ್ಡ್ ಗೂಡ್ಸಿಗೆ 4 ವೀಕ್ಸ್ ಕೊಟ್ಟಿದ್ದಾರೆ. ಸೊ 4/52. ಸಣ್ಣ ಡಿಟಾಸಿಗೆ 8 ವೀಕ್ಸ್ ಕೊಟ್ಟಿದ್ದಾರೆ, ಡಿಟಾಸ್ ಅಂತ ಹೇಳಿ. ಸೊ 8/52. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿ ನಾವಿಲ್ಲಿ ಆನ್ಸರನ್ನು ಬರೀಬೇಕು. ಅಸೆಟ್ಟಿನ ಟೋಟಲ್ 52,45,000 ಬಂದಿದೆ. ದೆನ್ ಕರೆಂಟ್ ಲಯಬಿಲಿಟೀಸಲ್ಲಿ ಸನ್ರಿ ಕ್ರೆಡಿಟಾರ್ಸಿಂದ ತಗೊಳ್ಳುವಂಥದ್ದು ರಾ ಮೆಟೀರಿಯಲ್ಸ್ ಮಾತ್ರ, ಡೈರೆಕ್ಟ್ ಲೇಬರ್ ಓವರ್ ಹೆಡ್ ಬರಲಿಕ್ಕಿಲ್ಲ. ಸೊ ರಾ ಮೆಟೀರಿಯಲ್ಸ್ ಅಂತ ಬರೆದು ಸೇಮ್ ಅದೇ ಥರನೇ ನಂಬರ್ ಆಫ್ ಯೂನಿಟ್ಸ್ 1,04,000. ರಾ ಮೆಟೀರಿಯಲ್ಸಿನ ರೇಟ್ ಎಷ್ಟಿದೆ? ರಾ ಮೆಟೀರಿಯಲ್ಸಿನ ರೇಟು 80 ರೂಪೀಸ್ ಇದೆ. ಇಂಟು ಸನ್ರಿ ಕ್ರೆಡಿಟಾರ್ಸ್ ಅಂತ ಹೇಳಿ, ಕ್ರೆಡಿಟಾರ್ಸ್ ಅಂದ್ರೆ ಒಂದೇ, ಸಪ್ಲೈಯರ್ಸ್ ಅಂದ್ರೆ ಒಂದೇ. ಸಪ್ಲೈಯರ್ಸ್ ಅಂತ ಹೇಳಿ ಎಷ್ಟು ವೀಕ್ಸ್ ಕೊಟ್ಟಿರ್ತಾರೋ ಅಷ್ಟು ವೀಕ್ಸ್ ಬರ್ಕೊಳ್ಬೇಕು. ಸಪ್ಲೈಯರ್ಸ್ ಅಂತ ಕೊಟ್ಟಿರುವಂಥದ್ದು 4 ವೀಕ್ಸ್. ಸೊ 4/52. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 6,40,000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಆರ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಲ್ಯಾಗ್ ಇನ್ ಪೇಮೆಂಟ್ ಕೊಟ್ಟಿರಲಿಲ್ಲ. ಸೊ ಲ್ಯಾಗ್ ಇನ್ ಪೇಮೆಂಟ್ ಕೊಟ್ಟಾಗ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ನಂಬರ್ ಆಫ್ ಯೂನಿಟ್ಸ್ ಬರ್ಕೊಳ್ಬೇಕು. 1,04,000. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂತ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ಯಾರಿಗೆ ವೇಜಸ್ ಕೊಡ್ತಾರೆ? ಲ್ಯಾಗ್ ಇನ್ ಪೇಮೆಂಟ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟರೆ ಒಂಥರ, ಲೇಬರ್ ಕೊಟ್ಟರೆ ಒಂಥರ, ಓವರ್ ಹೆಡ್ ಕೊಟ್ಟರೆ ಒಂಥರ. ಈಗ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಕೊಟ್ಟಿದ್ದಾರೆ. ಸೊ ಯಾರಿಗೆ ವೇಜಸ್ ಕೊಡ್ತಾರೆ ಅಂದರೆ ಲೇಬರ್ಸಿಗೆ ವೇಜಸ್ ಕೊಡ್ತಾರೆ. ಸೊ ಡೈರೆಕ್ಟ್ ಲೇಬರ್ ಅಂತ ಎಷ್ಟು ರೂಪಾಯಿ ಇದೆ? 30 ರೂಪೀಸ್ ಇದೆ. ಸೊ ಹಾಗಾಗಿ ನಾನಿಲ್ಲಿ 30 ಬರ್ಕೊಳ್ತಾ ಇದ್ದೀನಿ. 30 ಏನಕ್ಕೆ ಬರ್ಕೊಂಡಿದ್ದು ಅಂತಂದರೆ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಕೊಡುವಂಥದ್ದು ಲೇಬರ್ಸಿಗೆ 1.5 ವೀಕ್ ಕೊಟ್ಟಿದ್ದಾರೆ. ಸೊ ಇಂಟು 1.5/52. 1.5 ನಾನು 1.5 ಅಂತ ಬರ್ಕೊಂಡಿದ್ದೀನಿ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 1,04,000 ಇಂಟು 30 ಇಂಟು 1.5/52 ಮಾಡಿದಾಗ ಬರುವಂಥ ಆನ್ಸರ್ 90,000 ಆಗುತ್ತೆ. ಅಲ್ಲಿಗೆ 6,40,000 ಪ್ಲಸ್ 90,000 ಟೋಟಲ್ ಆನ್ಸರ್ 7,30,000 ಆಗುತ್ತೆ. ಟೋಟಲ್ ಲಯಬಿಲಿಟಿ 7,30,000 ಬರುತ್ತೆ. ಟೋಟಲ್ ಕರೆಂಟ್ ಅಸೆಟ್ಸ್ 52,45,000 ಬರುತ್ತೆ. ದೆನ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ A - B 52,45,000ದಲ್ಲಿ 7,30,000ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ 45,15,000 ಬರುತ್ತೆ. 45,15,000. ಕ್ವಶನಲ್ಲಿ ಏನಾದರೂ ಕಾಂಟಿಂಜೆನ್ಸಿ ಅಂತ ಕೊಟ್ಟಿದ್ರೆ ಅಥವಾ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕೊಟ್ಟಿದ್ರೆ ಕಾಂಟಿಂಜೆನ್ಸಿಯನ್ನು ಆ್ಯಡ್ ಮಾಡಬೇಕು. ಕ್ವಶನಲ್ಲಿ ಆ್ಯಡ್ 10% ಟು ಅಲೋ ಕಾಂಟಿಂಜೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಕಾಂಟಿಂಜೆನ್ಸಿ 10%ಅನ್ನು ಆ್ಯಡ್ ಮಾಡಬೇಕು. ಯಾವುದ್ರ ಮೇಲೆ 10% ಅಂತಂದರೆ ಬಂದಿರೋವಂಥ ಆನ್ಸರ್ ಮೇಲೆ. 45,15,000ಗೆ 10% ಮಾಡಿದಾಗ 4,51,500 ಆಗುತ್ತೆ. 4,51,500. 4,51,500 ಪ್ಲಸ್ 45,15,000 ಮಾಡಿದಾಗ ಬರುವಂಥ ಫೈನಲ್ ಆನ್ಸರ್ 49,66,500. ಸೊ ಇದು ಫೈನಲ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆನ್ಸರ್ ಇಷ್ಟು. ಸೊ ಪ್ರೀವಿಯಸ್ ಪ್ರಾಬ್ಲಮಿಗೂ ಈ ಪ್ರಾಬ್ಲಮಿಗೂ ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ಕನ್ಸಿಡರ್ ಮಾಡಿದ್ವಿ, ಬಟ್ ಇಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ಕನ್ಸಿಡರ್ ಮಾಡಲಿಲ್ಲ. ಅಲ್ಲಿ ಮಂತ್ ಕೊಟ್ಟಿದ್ರು, ಇಲ್ಲಿ ವೀಕ್ ಕೊಟ್ಟಿದ್ದಾರೆ. ಸೊ ಎರಡೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್. ಎರಡೂ ಪ್ರಾಬ್ಲಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 5 ಮಾರ್ಕ್ಸಿಗೆ ಯಾವ ಥರದ ಪ್ರಾಬ್ಲಮ್ ಕೇಳ್ತಾರೆ ಅಂತಂದರೆ ಇದೆಲ್ಲ ಏನು ಕ್ಯಾಲ್ಕುಲೇಷನ್ ಇರಲ್ಲ. ಜಸ್ಟ್ ರಾ ಮೆಟೀರಿಯಲ್ಸ್, ದೆನ್ ಕಸ್ಟಮರ್ಸ್, ರಿಟರ್ನ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಮಾಡಲಿಕ್ಕಿರುತ್ತೆ. 5 ಮಾರ್ಕ್ಸಿಗೆ ಕೊಡುವಂಥ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.